ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರು ರಿಲೀಸ್ ಮಾಡಿದ್ರು ಅದನ್ನು, ಯಾರು ಹಂಚಿದ್ರು ಅದನ್ನು, ಇದಕ್ಕೆ ದೇವರಾಜೇಗೌಡರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಇದನ್ನು ಡಿ ಕೆ ಶಿವಕುಮಾರ್ ಅವರೇ ಮಾಡಿದರು ಅಂತೇಳಿ ಆರೋಪ ಮಾಡಿದರು. ಅದಾಂತರ JDS ಮುಗಿಬಿದ್ದಿದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ. ಇದೀಗ ಇದು ಎಲ್ಲಿ ತನಕ ಹೋಗಿದೆ ಅಂತಂದರೆ DKC ಮತ್ತು HD ಕುಮಾರಸ್ವಾಮಿ ಅವರ ವೈಯಕ್ತಿಕ ಜಗಳಗಳಾಗಿ ಮಾರ್ಪಟ್ಟಿದೆ. ಹಾಗಾಗಿ ನಿನ್ನೆ ನಿರಂತರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು, ಅಂದರೆ ಭಾಳ ದೊಡ್ಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಸಾಲು ಸಾಲು ಸವಾಲುಗಳನ್ನು ಇದೀಗ ಕುಮಾರಸ್ವಾಮಿ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ, ಮತ್ತು ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ಇದರ ಬಗೆಗಿನ ಒಂದು ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ. ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ ಡಿ ಕೆ ಶಿವಕುಮಾರ್. ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲ, ಯಾರ್ಯಾರು ಫೋಟೋ ಬಿಡಬೇಕು ಅಂತ. ಯಾಕಪ್ಪ ಕರೆದಿಲ್ಲ ಇನ್ನೂ ಇವರನ್ನ, ರಾಹುಲ್ ಗಾಂಧಿನ? ಪೆನ್ ಡ್ರೈವ್ ಲೀಕ್ ಹಿಂದೆ DKC ಕೈವಾಡ. ದೆಹಲಿಯಲ್ಲೇ ಸಿದ್ಧವಾಯ್ತಂತೆ ಪೆನ್ ಡ್ರೈವ್ ಕತೆ. DK ಶಿವಕುಮಾರ್ ರೇ ಪೆನ್ ಡ್ರೈವ್ ಸ್ಟೋರಿಗೆ ಕಥನಾಯಕ ಅಂತ ದೇವರಾಜೇಗೌಡ ಹೇಳ್ತಿದ್ರೆ, ಇಲ್ಲ ಈ ಸ್ಟೋರಿಯ ಸ್ಕ್ರೀನ್ ಸಿದ್ಧವಾಗಿದ್ದೇ ದೆಹಲಿಯಲ್ಲಿ ಎಂದು ಮಾಜಿ CM ಕುಮಾರಸ್ವಾಮಿ ಹೇಳಿದ್ದು ಪೆನ್ ಡ್ರೈವ್ ಕೇಸ್ಗೆ ಸ್ಫೋಟಕ ತಿರುವು ನೀಡಿದ್ದಾರೆ. ಸುರ್ಜೇವಾಲ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM, ಈ ಕಡೆ CM, ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರೆ. ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲ, ಯಾರ್ಯಾರು ಫೋಟೋ ಬಿಡಬೇಕು ಅಂತ. ಮಿಸ್ಟರ್ ಸುರ್ಜೇವಾಲ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ನೇರ ಕಾಂಗ್ರೆಸ್ ಹೈಕಮಾಂಡ್ ಟಾರ್ಗೆಟ್ ಮಾಡಿದ ದಳಪತಿ ರಾಹುಲ್ ಗಾಂಧಿಗೂ SIT ನೋಟಿಸ್ ಕೊಡುತ್ತಾ ಅನ್ನೋ ದಾಳವನ್ನ ಉರುಳಿಸಿದ್ರು. 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ, ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿ ಯಾವನಪ್ಪ ಅವರು SIT ಮುಖ್ಯಸ್ಥ DK ಸಿಂಗ, ಯಾಕಪ್ಪ ಕರೆದಿಲ್ಲ ಇನ್ನೂ ಇವರನ್ನ, ರಾಹುಲ್ ಗಾಂಧಿನ? ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಯನ್ನ ಸಿಲುಕಿಸಲಾಗಿದೆ ಎಂದು HDK ಆರೋಪಿಸಿದ್ದು SIT ತನಿಖೆ ಮೇಲೆಯೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಇನ್ನು DK ಶಿವಕುಮಾರರೇ ಪೆನ್ ಡ್ರೈವ್ ಷಡ್ಯಂತ್ರದ ಕಿಂಗ್ ಪಿನ್ ಎಂದು ಕುಮಾರಸ್ವಾಮಿ ಆರೋಪಿಸಿದ್ದು DKಶಿಯನ್ನ ಸಂಪುಟದಿಂದ ಕಿತ್ತಾಕಿ ಎಂದು ಸವಾಲ್ ಹಾಕಿದ್ದಾರೆ. ಆ ಹೆಣ್ಣುಮಕ್ಕಳು ಮಾನ ಹಾರಾದ ಹಾಕಿದಿರಿ. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು DK ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ. ಪೆನ್ ಡ್ರೈವ್ ಕೇಸ್ನಲ್ಲಿ ಮಕಾಡೆ ಮಲಗಿದ್ದ ಮೈತ್ರಿಕೂಟ ದೇವರಾಜೇಗೌಡ ಪ್ರೆಸ್ ಮೀಟ್ ಬಳಿಕ ಪುಟಿದೆದ್ದಿದೆ. ಸಿದ್ದರಾಮಯ್ಯ DKಶಿ ಜೊತೆಗೆ SIT ವಿರುದ್ಧವೂ ವಾಗ್ಬಾಣಗಳನ್ನ ಬಿಡ್ತಿದೆ. ರಾಜ್ಯಾದ್ಯಂತ ಪೆನ್ ಡ್ರೈವ್ ಪ್ರಕರಣ ಕೋಲಾಹಲವನ್ನು ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಈಗ ಮೈಸೂರು ಹಾಗೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ JDS ನಾಯಕರು ಮಾಡ್ತಾ ಇದ್ದಾರೆ. JDSನ ನಾಯಕರು ಮಂಡ್ಯ ಹಾಗೆ ಮೈಸೂರಿನಾದ್ಯಂತ ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದೆ. JDS ನಾಯಕರು ಕಾಂಗ್ರೆಸ್ನ ನಾಯಕರ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ DK ಶಿವಕುಮಾರ್ ವಿರುದ್ಧವೇ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ದೇವರಾಜೇಗೌಡ ಅವರು ನಿನ್ನೆ ಅಷ್ಟೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೊರತೆಗೆದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರನ್ನ ಎತ್ತಿ ಮಾತನಾಡಿದ್ರು. ಆದರೆ ಅದಾದ ನಂತರ ಈಗ JDSನ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.
ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ಮಂಡ್ಯ ಹಾಗೆ ಮೈಸೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಇದು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಜೆಡಿಎಸ್ ನಾಯಕರು. ನಿನ್ನೆಷ್ಟೇ ನೋಡಿದ್ವಿ ನಾವು, ಬೆಂಗಳೂರಿನಲ್ಲಿ ಕೂಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜೆಡಿಎಸ್ ನಾಯಕರು. ಇವತ್ತು ಮೈಸೂರು ಹಾಗೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ನಾಯಕರು, ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಹೋಗಿ ರೇವಣ್ಣ ಹೋಗಿ ನಾ ಕಿಡ್ನಾಪ್ ಮಾಡೋಕೆ ನಾವು ಹೋದ್ರೆ ಕಿಡ್ನಾಪ್ ಏನು ಒತ್ಕೋಗಿಲ್ಲ. ಇವೆಲ್ಲ ಡಿ.ಕೆ. ಶಿವಕುಮಾರ್ ಒತ್ತಾಯ ಮಾಡಿ ಆ ಹುಡುಗನಿಗೆ ಹೇಳಿ ಒಂದು 20 ಲಕ್ಷ ಕೊಟ್ಟು ಈ ದುರ್ದರ್ಶನ ಮಾಡಿ ಸಿ ಮಂಜು ಗೆಲ್ತಾನೆ. ಹೃದಯ ಗೆದ್ದಿರಮ್ಮ ಈ ಮತ್ತೆ ಥರ್ಡ್ ಕ್ಲಾಸು ಒಂದೊಂದು ಮನೆಗೆ 10 ಲಕ್ಷ ಕೊಟ್ಟಾನೆ. ಅವ್ನು ಓಟ್ ಹಾಕಿಲ್ಲ. ಯಾವ ಥರ್ಡ್ ಕ್ಲಾಸ್ಗಳು ಹಾಕೋ ಓಟ್ ಒಕ್ಕರಿನಲ್ಲ ಅವರು ಈ ಮಾಹಿತಿಗಳೆಲ್ಲ ತಕ್ಕ ಬಂದು ಆ ಪಾಯಿ ಸುಗಾರಿ ಅವರಿಗೆ ಹಾಕೋ ಹೋಗಿ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಮಂಡ್ಯ ಮತ್ತು ಮೈಸೂರಿನಲ್ಲಿ ಜೆಡಿಎಸ್ನವರು ಪ್ರೊಟೆಸ್ಟ್ಗೆ ಮುಂದಾಗಿರೋದು. ಆ ಮೂಲಕ ದಳಪತಿಗಳು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಿದ್ದಾರೆ ಅನ್ನುವಂಥ ವಿಚಾರ. ಸಹಜವಾಗಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ. ಆ ಮುಜುಗರದಿಂದ ಆಚೆ ಬರೋದು ಹೇಗೆ? ಹಾಗಾಗಿ ಪೆನ್ ಡ್ರೈವ್ನಲ್ಲಿ ಇದ್ದದ್ದು ಅಥವಾ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಇದೆಲ್ಲ ವಿಚಾರವನ್ನ ಪಕ್ಕಕ್ಕಿಟ್ಟು ಈ ವಿಡಿಯೋಗಳನ್ನ ಹೇಗೆ ವೈರಲ್ ಮಾಡಿದ್ರು, ಯಾರು ಮಾಡಿದ್ರು, ಯಾರನ್ನ ಸಂಪರ್ಕ ಮಾಡಿದ್ರು, ಆ ಮಹಾನಾಯಕ ಯಾರು, ಇಂಥ ಪ್ರಶ್ನೆಗಳು ಮುಂದಿಡ್ತಾ ಇದ್ದಾರೆ ದಳಪತಿಗಳು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದಳಪತಿಗಳು ಒಂದು ದೂರನ ಕೂಡ ದಾಖಲು ಮಾಡಿದ್ದಾರೆ. ಈ ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಯಾರಿದ್ದಾರೆ ಆ ಬಗ್ಗೆ ತನಿಖೆ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಈಗ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ. ಇವೆಲ್ಲ ಡಿ.ಕೆ. ಶಿವಕುಮಾರ್ ಒತ್ತಾಯ ಮಾಡಿ ಆ ಹುಡುಗನಿಗೆ ಹೇಳಿ ಒಂದು 20 ಲಕ್ಷ ಕೊಟ್ಟು ತಾವೆಲ್ಲರೂ ಸಹ ಇದ್ದೀರಾ, ತಾಳ್ಮೆಯಿಂದ ಈಗಾಗಲೇ ಸರ್ ಬರ್ತಾರೆ ಹಂಗೆ ಒಂದು ಹಾಕಿದ್ರೆ ನಾವೆಲ್ಲರೂ ಸಹ ಹಿಂದೆ ಹೋಗಿರ್ಬೇಕು. ಮುಂದೆ ಎತ್ಕೊಂಡು ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ನಾವೆಲ್ಲರೂ ಸಹ ದಯಮಾಡಿ ತಾವೆಲ್ಲರೂ ಸಹ ಪಾಲ್ಗೊಂಡು ಶಾಂತಿಯುತವಾಗಿ ಹೋಗಲ್ಲ ಬಂದೇ ಇದಕ್ಕೆ ನನಗೆ ತಲೆ ಕೊಡೋದಿಲ್ವಾ?